ಎಲ್ರಿಗೂ ನಮಸ್ಕಾರ. ಯಾಕೆ ಎರಡು ಶನಿವಾರ ಮತ್ತು ಆಯ್ತಾರ ಎರಡು ದಿನ ವಿಡಿಯೋ ಮಾಡೋಕೆ ಆಗ್ತೇ ಇಲ್ಲ ನನಗೆ. ಕರೆಕ್ಟಾಗಿ ಹಾಕೋಕ್ಕಾಗ್ತಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಮನೆ ಅಂತೇಳಿ ಮನೆ ಪಕ್ಕದಾಗೆ ಸಾಯಿಬಾಬಾ ಗುಡಿ ಕಟ್ಟಾರ. ಸಾಯಿಬಾಬಾ ಪ್ರತಿಷ್ಠಾಪನೆ ಮಾಡ್ಯಾರ್ರಿ. ಹೋಮ ಹವನಗಳು ಭಾಳ ಜೋರಾಗಿ ನಡೀತಾ ಇದ್ದಾವೆ. ದೊಡ್ಡ ಸೌಂಡ್ ಬಾಕ್ಸ್ ಹಚ್ಚಿ ಮೈಕ್ ಹಚ್ಚಿ ಹಾಡು ಹಚ್ಬಿಟ್ಟಾರ. ಆಮೇಲೆ ಅವರು ಯಜ್ಞ ಏನು ಮಾಡ್ತಾ ಇದ್ದಾರಲ್ಲ ಆ ಮಂತ್ರಗಳನ್ನ ಜೋರಾಗಿ ಎಲ್ಲೆಡೆ ಕೇಳಿಸ್ಲಿ ಅಂತೇಳಿ ಅವರು ಜೋರಾಗಿ ಸೌಂಡ್ ಹಚ್ಚಿ ಸೌಂಡ್ ಬಾಕ್ಸ್ನ ಮೂಲಕ ಮಂತ್ರ ಹೋಮಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ಮೈಕ್ ಮಾತಾಡೋಕ್ಕೆ ಆಗ್ತಿಲ್ಲ ನನ್ನ ಕತಿನ. ಸೊ ಅದಕ್ಕೆ ನಾನು ಇರಲಿ ಬಿಡೋ ದೇವ್ರ ಕಾರ್ಯ, ಮತ್ತು ದೇವ್ರ ಕಾರ್ಯದಾಗೂ ನಾವು ಒಂದು ಸ್ವಲ್ಪ ಬಿಡು ತೊಗೊಲಿಲ್ಲ ಅಂದ್ರೆ ಹೆಂಗೆ ಅಂತೇಳಿ ಅದು ನಮ್ಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಮೂರರ ಹಾಕೇನಿ. ಯಾಕಪ್ಪ ಅಂತಂದ್ರೆ ರಾತ್ರಿ 10:30 ಮಟನೂ ಅವ್ರ ಮೈಕ್ ಆಫ್ ಆಗಿಲ್ಲ. ಅವ್ರದ್ದು ಜೋರು ಒಂದು ಸಾಯಿಬಾಬಾ ಹಾಡದವು ಇಲ್ಲ, ಜೋರಾಗಿ ಅವರು ಅದು ಹೋಮಗಳು ಮಾಡ್ತಾ ಇದ್ದಾರೆ. 10:30ಗೆ ನಾನು ಕತಿ ಮಾಡೋಕ್ಕೆ ಶುರು ಮಾಡ್ತೀನಿ. 12:30 1 ಗಂಟೆವರೆಗೂ ಒಂದು 3 ವಿಡಿಯೋ ನನ್ನ ಕೈಲಿ ಆಗಿದ್ದು. ಎಷ್ಟಂತ ನಿದ್ಗೆಡ್ಲಿ ಅಷ್ಟು ಮುಗಿಸಿ ಮಲ್ಕೊಂಡೆ. ಬೆಳಗ್ಗೆ 5:30 ಸ್ಟಾರ್ಟ್ ಆದರೆ ರಾತ್ರಿ 10:30ಗೆ ಬಂದಾಗ್ತೈತಿ. ಒಂದು ಶುಕ್ರವಾರ ರಾತ್ರಿಯಿಂದ ಸ್ಟಾರ್ಟ್ ಆಗಿದ್ದು. ಇವತ್ತು ಐತಾರ, ಇವತ್ತಿನವರೆಗೂ ಈಗೂ ಐತಿ. ಅದೇ ಸೌಂಡ್ ನಿಮ್ಗೆ ಸ್ವಲ್ಪ ಕಡಿಮೆ ಆಗೈತಿ, ಯಾಕಂದ್ರೆ ಏನೋ ಗೊತ್ತಿಲ್ಲ, ಯಾರು ಕಡಿಮೆ ಮಾಡಿರ್ಬೋದು ಮೋಸ್ಟ್ಲಿ ವಾಲ್ಯೂಮು. ಒಟ್ಟು ಇಷ್ಟೊತ್ತನ ನಾನು ಅಲ್ಲೇ ಇದ್ದೆ, ಮತ್ತೆ ಪೂಜೆಗೆ ಹೋಗಿದ್ದೆ, ಬಂದೆ. ಅದಕ್ಕೆ ವಿಡಿಯೋ ಹಾಕೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ಅಲ್ಲ ಮಾವರ ಈಗೇನು ಅವಸರ ಇತ್ರಿ? ಅದಕ್ಕೆ ಅಲ್ಲ, ಆಸ್ತಿ ಗೀಸ್ತಿ ಅನ್ನಕರೆ ಏನೈತ್ರಿ? ನೀವೇನು ನಮಗೆ ತುಸ ಮಾಡಿರಿ? ₹1 ಕೊಡಲಿಲ್ಲ ಅಂದರೂ ಪರವಾಗಿದ್ದಿದ್ದಿಲ್ರಿ. ಯಾಕಂದ್ರೆ ಎಲ್ಲ ಕೊಡೋದೆಲ್ಲ ಕೊಟ್ಬಿಟ್ಟಿರಿ ನೀವು. ಇನ್ನೇನು ಕೊಡೋದೈತೆ ಅಂತೇಳಿ ನಾವರ ಯಾವ ಬಾಯಿಲೆ ಕೇಳ್ಬೇಕು ಹೇಳ್ರಿ? ಬ್ಯಾಡಾಗಿತ್ರಿ ಆಸ್ತಿ ಗೀಸ್ತಿ ಎಲ್ಲ ನಮಗೆ. ಯಾಕಂದ್ರೆ ಜಗ್ಗ ನೀವೆಲ್ಲ ನಮ್ಗೆ ಕೊಟ್ಟಿರಿ ಏನ್ರಿ. ನಾವು ಬೀದಿಯಾಗ ಬಿದ್ದವ್ರನ್ನ ಉಳಿಸ್ಕೊಟ್ಟಿರಿ, ನಮ್ಮನ್ನು ವಾಪಸ್ ಮನ್ಯಾಗ ಇಟ್ಟಿರಿ. ರೊಕ್ಕ ಏನು ತುಸ ಖರ್ಚಾಗೈತಿ? ಅರ್ಧ ಆಸ್ತಿ ಯಾವ ಬಾಯಿಲೆ ಕೇಳ್ಬೇಕು ಹೇಳ್ರಿ? ನಾನು ಕೇಳಿಲ್ಲ, ನಾನು ಹೇಳ್ತೀನಂದ್ರು ಕೇಳಲ್ ಬಿಡ್ರಿ. ಆಕಿಗೆ ನಾ ಇಷ್ಟು ಯೋಚನೆ ಮಾಡ್ತೀನಿ ಮನಿ ಹಳೆಯ, ಇನ್ನು ಆಕಿ ಯೋಚನೆ ಮಾಡಂಗಿಲ್ಲನ್ರಿ. ನಮ್ಮಪ್ಪ ನಮ್ಮ ಇಷ್ಟೆಲ್ಲ ಮಾಡ್ಯಾರ, ನಾ ಕೇಳ್ಬೇಕು ಕೇಳಬಾರ್ದು ಅಂತೇಳಿ ಆಕಿ ಕೇಳೋದಿಲ್ಲ. ಅಂದಮೇಲೆ ಈ ಆಸ್ತಿ ವಿಚಾರ ಈಗ ಯಾಕೆ ಬಂತ್ರಿ ಮಾವರ? ಬ್ಯಾಡ್ರಿ. ಯಾಕೆ ಕಾಗದ ಪತ್ರ ರೆಡಿ ಇದ್ರು ನಾ ಅದಕ್ಕೂ ಸಹಿ ಹಾಕಕ್ ತಯಾರಿಲ್ಲ ನೋಡ್ರಿ. ಆಕಿ ಕೇಳಿಲ್ಲ ಹಂಗಂತೇಳಿ ಬಿಡಾಕತ್ತೇನ್ರಿ. ಯಪ್ಪ ಯಾಪ ಸುಳ್ಳು ಹೇಳ್ತಿ? ತಡಿ ಮಾವರ, ನೀವು ಕೇಳಿಲ್ಲ ಅಂತೇಳಿ ಹೇಳಾಕತ್ತೀರಿ, ಆಯ್ತು ನಂಬನ್. ಆದ್ರೆ ನಮ್ಮ ತಂಗಿ ಕೇಳಿಲ್ಲ ಅಂತ ನೀವು ಅನ್ಕೊಳಕ್ ಹೋಗ್ಬೇಡ್ರಿ. ಆಸ್ತಿ ಬೇಕೇ ಬೇಕು ನಮ್ಗೆ ಅಂತೇಳಿ ಜಗಳ ಮಾಡಿ ಮೊನ್ನೆ ಹೋಗ್ಯಾಡ್ರಿ. ನಾನಂತಲ್ಲ ಅಂದ್ರೆ ಏನು ಕೊಟ್ಟಿಲ್ಲ ಅಂದ್ಲ, ಅದಕ್ಕೆ ಇಷ್ಟೆಲ್ಲ ಮಾಡ್ತಲ್ವಾ ಅಂತ ಹೇಳೇ ನಾನು. ಏನು ಅಂದೇ ಇಲ್ಲ ಅಂತ ನಾ ಹೇಳತ್ತಿಲ್ಲ. ಮತ್ತು ಅದಕ್ಕಾದ್ರೂ ಈಗ ಮತ್ತೆ ಇನ್ನೊಂದು ಏನಾರ ಹುಟ್ಟಿ ಸೇರ್ತಾಳ, ಅದಕ್ಕೆ ನಾ ಅಂದೆ ಇಷ್ಟೆಲ್ಲ ಮಾಡ್ತಲ್ಲ, ಅದು ಯಾರು ರೊಕ್ಕ ಏನು ಕೊಟ್ಟೇ ಇಲ್ಲ ಅಂತ ಹೆಂಗೆ ಹೇಳ್ತೀನಿ ನೀನು ಅಂತ ಕೇಳಿದೆ. ಅದು ಏನಾರ ಯಾಕಾಗೋತಕ ನಂಗೆ ಆಸ್ತಿ ಬೇಕು ಅಂತ ಈಗ ಅಂದಾಳ. ಅಂದ್ಬಿಟ್ಲೆ ಆತ್ ತಗೋರ್ವಾ ನಿನ್ನ ಆಸ್ತಿ, ನೀ ತಗೋ, ಹಂಗಾರ ಆಸ್ತಿ ಬೇಕಲ್ಲ ನಿನಗೆ ಅಂತೂ ಹೇಳೇನು ನೋಡ್ರಿ. ಅದಕ್ಕೆ ಈಗ ಕಾಗದ ಪತ್ರ ರೆಡಿ ಮಾಡಿದ್ದು ನಿಮ್ಮನ್ನ ಇಲ್ಲಿ ಕರ್ಸಿದ್ದು. ಆಕಿ ಬೇಕಂದಿದ್ದಕ್ಕೆ ನಿಮ್ಮನ್ನು ಕರ್ಸಿದ್ರಿ ಇಲ್ಲಿಗೆ. ಏ ಬಸಪ್ಪ, ಅಲ್ಲ ನೀ ಕೇಳಿದ್ಯಾ ಆಸ್ತಿನ? ನೀ ಕೇಳಿದ್ಯಾ ಬೇಕು ಆಸ್ತಿ ಅಂತೇಳಿ? ಅಲ್ಲ ಅಳಿಯಾಗಿ ನಾ ಇಷ್ಟು ಯೋಚನೆ ಮಾಡ್ತಾ ಇದೀನಿ, ಅವ್ರು ನನಗೆಲ್ಲ ಮಾಡ್ಯಾರಲ್ಲಪ್ಪ, ಇನ್ನೇನು ಕೊಡೋದು ಉಳ್ದತಿ, ಯಾವ ಬಾಯಿಲೆ ಕೇಳ್ಬೇಕಂತ ನಾ ಹಿಂಗೆ ಯೋಚನೆ ಮಾಡತ್ತೀನಿ. ನೀ ಕೇಳಿದೆ ಆಸ್ತಿನ? ಕೇಳಿದೆ. ನಮ್ಮಪ್ಪ ನಮ್ಮ ಅವ್ನ್ ಬಿಡ್ರಿ. ಹಳೆರ ಬಿಡ್ರಿ. ಈಗ ನನ್ ಮಗಳಕಿ ಮತ್ತ ಅಪ್ಪನಂತೇಳಿ ಏನ್ ಬೇಕು ಏನ್ ಬೇಡ ಕೇಳೋ ಅಧಿಕಾರ ಐತಕಿಗೆ. ಕೇಳಿ ಅದ್ರಾಗ ಏನೈತಿ? ಅದ್ರಾಗ ಏನ್ ಕದ್ದ ಕಳುವ? ನಾನು ದುಡ್ದಿದ್ದರೆ ಯಾರಿಗೆ? ನನ್ನ ಮಕ್ಕಳಿಗೆ ಅಲ್ಲ. ಅಯ್ಯೋ ಬಿಡ್ರಿ ನೀವು. ಹಂಗಲ್ರಿ ಮಾವ್ರ, ಕೊಡುದು ನಿಮ್ ದೊಡ್ಡ ಗುಣ, ಇಸ್ಕೊಂಡ್ರ ಅದ್ ನಮ್ಮ ಸಣ್ಣತನ ಆಕತಿ ಏನ್ರಿ? ಆಕಿ ಆಸ್ತಿ ಬೇಕಂತ ಕೇಳಾಕತ್ತಾಳ. ಇಲ್ಲಿ ಆಸ್ತಿ ಒಳಗೆ ಆಕೆ ಬೇಕೇ ಬದುಕಂಗಿಲ್ರಿ. ನಾನು ಇರ್ತೇನೆ ಅದೇ ಜಗದಾಗ. ನನಗೆ ಭಾಳ ಈಗ ಆಗ್ಲೇ ನಾನು ನಿನ್ನ ಋಣದಾಗ ಅದೇವ್ರಿ ಮಾವರ. ಇನ್ನೂ ನಮಗೆ ನಿಮ್ಮ ಋಣದಾಗ ಹೊರಸ್ಬೇಡ್ರಿ. ಇರ್ಲಿ ಬಿಡಪ್ಪ, ಅದ್ರಾಗಿನ ಋಣಾಗಿನ ಅಂತ ಮಾತು ನಮ್ಮ ಮಗಳಿಗೆ ನಾವು ಕೊಡಾಕತ್ತೀವಿ, ಅದ್ರಾಗ ಪಾಪ ನಿಂದರ ಏನೈತಿ? ಇಲ್ರಿ ಇದು ಸರಿಯಲ್ಲ ಅತ್ತಿಯರ. ನಾ ಮಾತ್ರ ಇದಕ್ಕೆ ಯಾವ ಸೈನು ಹಾಕುದಿಲ್ಲ. ನನ್ನ ಹೆಸರಿಗೆ ಒಂದು ಬಿಡಗಾಸು ಬೇಡ, ಆಕಿಗೂ ಕೇಳಬೇಡ ಅಂತ ಹೇಳಿ ನಾನು. ಆದ್ರೂ ಕೇಳಾಳ. ಬೇಡ ಇಲ್ಲೋಡ, ನಾ ಹೇಳೋದು ಕೇಳ ಗಂಗಾ ಬೇಡ. ಮನುಷ್ಯತ್ವ ಅನ್ನಿಸ್ಕೊಳ್ಳೋದಿಲ್ಲ ಇದು, ಅರ್ಥ ಮಾಡ್ಕೊ. ಮನುಷ್ಯತ್ವ ರೀ? ನಾ ಏನ್ ಕದ್ದ ಕಳುವರಿ? ನಮ್ಮಪ್ಪ ನಮ್ಮವನ್ ಕಡೆ ನಾ ಕೇಳಾಕತ್ತೇನೆ, ಇದ್ರ ಮನುಷ್ಯತ್ವ ಪ್ರಶ್ನೆ ಏನ್ ಬಂತ ಹೇಳ? ಅಲ್ರಿ ನಾನ್ ತಗೋಬಾರ್ದ ಹಂಗಾರ? ನಮ್ಮಪ್ಪ ನಮ್ಮವನ ಆಸ್ತಿ ಒಳಗೆ ನನಗೆ ಅಧಿಕಾರ ಇಲ್ಲ ಹಂಗಾರ? ಏನ್ ಮಾತಂತ ಮಾತಾಡ್ತೀರ್ರಿ? ಹೇಳ್ರಿ ನೀವೇ ನೋಡೋಣ. ರೀ ನಮ್ಮಪ್ಪನಂತಲ್ಲಿ ಏನ್ ಬೇಕು ನಾ ಕೇಳಿಸ್ಕೋಬಾರ್ದನ? ನನಗೆ 2 ಮಕ್ಳು ಅದಾವ್ರಿ. ಏನೋ ಒಂದು ನನಗೆ ಬೇಕನ್ನಿಸ್ತು ಕೇಳೇನಿ. ನನ್ನ ಮಕ್ಕಳು ಎಲ್ಲಾರ ಗತೆ ಚಂದಾಗಿರ್ಲಿ ಅಂತೇಳಿ ಅಷ್ಟೇ. ಅವ್ರು ದುಡ್ದಿದ್ದು ನನಗೆ ಕೊಡ್ಲಾರ್ದು ಇನ್ನೇರಿ ಕೊಡ್ತಾರ ರೀ? ಅಪ್ಪ ನೀ ಕೊಡ್ತೀಯಿಲ್ಲಪ್ಪ ಅಷ್ಟೇ ಹೇಳ್ಬಿಡ. ಕೊಡ್ತೇನೆ ಅಂದೇನಲ್ವಾ, ನಾ ಎಲ್ಲಿ ಬೇಡ ಅಂದಿನಿ? ನಾನು ನಿನಗೇನು ತಗೋಬೇಡ ಅಂದಿಲ್ಲ. ನೀನು ನನ್ನ ತಂಗಿದಿ, ನನ್ನಂಗ ನಿನಗೂ ಇರ್ಬೇಕಂತ ಆಸೆ ಇರ್ತೈತಿ. ನಮ್ಮ ಅಪ್ಪ ದುಡ್ದಿದ್ದೆ ನನಗೊಬ್ಬಂಗ ಅಲ್ಲ, ನಮ್ಮಪ್ಪ ದುಡ್ದಿದ್ದು ಇಬ್ರಿಗೂ ಇರ್ತೈತಿ. ಆದರೆ ಕೊಟ್ಟಿರಿ, ನನಗೆ ಇನ್ನೊಟ್ಟು ಕೊಡ್ರಿ ಅನ್ನ, ಕೊಟ್ಟೇ ಇಲ್ಲ ನನಗೆ ಕೊಡ್ರಿ ಅನ್ಬೇಡ. ಸಹಿ ಮಾಡ್ಬೇಕುದಲ್ಲ, ಮಾಡ್ತೇನೆ, ಅದಕ್ಕೇನು ನಂಗೆ ಅಭ್ಯಂತರ ಇಲ್ಲ. ನೋಡು ಎಷ್ಟು ಹೊಟ್ಟು ಉರ್ದತ್ತ ಅವಂಗ ತಾನಿ ಅಂತ ಎಷ್ಟೋ ಚೆನ್ನಾಗಿರ್ಬೇಕನ್ನ ಆಸೆ. ಅದಕ್ಕೆ ಅಷ್ಟೊಂದು ಸಂಕಟ ಬಿಟ್ಟಿದ್ದು ಮಾಡಕತ್ತಾನ. ಈಗ ನೀ ಮೊದಲು ಹಿಂಗಿದ್ದಿದ್ದಿಲ್ಲ, ನೀನು
ಏನ ಬರ್ಬರ್ತಾ ಜಾಸ್ತಿ ಆಗೈತಿ ನಿಂದ. ಏನ ಮೊದ್ಲು ಈ ರೀತಿ ನೀನು ಅದ್ ಬೇಕು ಇದು ಬೇಕಂತಿದ್ದೆ. ಯಾವಾಗ ಕಸ್ತೂರಿ ಮನೆಗೆ ಬಂದಾಳ ನಾನು ಆಕಿ ಕೂಟ ಒಂಚೂರು ಪ್ರೀತಿಯಿಂದ ಇರಾಕ್ ಚಾಲು ಮಾಡಿದೆ ನೋಡ. ನಿನಗೆ ಅವಾಗಿಂದ ಒಳ್ಳೆ ಆಸೆ ಜೋರಾಗೈತಿ. ನಂಗೆ ಅದು ಬೇಕು ಇದು ಬೇಕು, ನಂಗೆ ಯಾರು ಜೀವ ಮಾಡಲ್ಲ ಅನ್ನಕ್ ಶುರು ಮಾಡಿ. ಹಂಗ ಅನ್ಕೋ. ಮತ್ತ ಮಗಳನ್ನ ಏನ ಮಗಳಿಗಿಂತ ಜಾಸ್ತಿ ನಿನಗ ಆಕಿನ ಮುಖ್ಯಗಳವ. ಮತ್ತಿನ್ನೇನ್ ಮಾಡ್ಬೇಕು ನಾನಾರ? ಹೌದು, ಆಕಿನ ಮುಖ್ಯಗಳ. ಏನ್ ಹೇಳ್ಬೇಕು ಇದಕ್ಕೆ ಮಂಡಾಟಕ್? ಕುಂದರಿ ಹೇಳಾರ ಸ್ವಲ್ಪ ಚಾ ತುಂಬರ್ತೇನೆ. ಮಾವರ ಇದ್ರಾಗಂತೂ ನಂದು ಏನು ಪಾತ್ರ ಇಲ್ಲ ನೋಡ್ರಿ. ನನಗೆ ಒಂಥರ ಅಸಹ್ಯ ಅನಿಸ್ತೈತಿ. ಈಕೀಗೆ ಕೇಳಬೇಡ ಅಂತ ನನಗೆ ಹೇಳೇನಿ. ಹಿಂದಕ್ಕೊಮ್ಮೆ ನನ್ನ ಕಡೆ ಇದ್ರ ಬಗ್ಗೆ ಉಸಾಬರಿ ತೆಗ್ದಾಗ ಆದರೂ ಕೇಳ್ತಾಳ ಅಂದ್ರೆ ಏನು ಹೇಳೋದು ಇದಕ್ಕೆ? ಇರ್ಲಿ ಬಿಡ್ರಿ, ಮತ್ತೆ ನಾನು ಕೇಳಾದಿನ್ ಯಾರನ್ನ ಕೇಳ್ಬೇಕಿ? ಕೇಳಾಳ ಆತಪ್ಪ, ಅಷ್ಟೇ ಮುಗೀತು. ಮಗಳ ಕುಂದ್ರುವ ಬರ್ತೇನೆ ರೀ. ಇದ್ರ ನೀವು ನಡಕ್ ತಲೆ ಹಾಕ್ಬೇಡ್ರಿ. ನಿಮಗ್ ಬೇಡ ಅಂದ್ರೆ ಬಿಡ್ರಿ. ಒಟ್ಟು ನನ್ನ ಹೆಸರಿಗಾರ ಮಾಡ್ಕೊಡ್ತಾನ ನಮ್ಮಪ್ಪ. ಬೇಡ ಅನ್ನಕೋಬೇಡ್ರಿ. ನಮ್ಮಣ್ಣ ಈಗ ಮ್ಯಾಗ ಇಷ್ಟು ಮೆಲ್ಲಕ್ ಮಾತಾಡ್ತಾನ ಅಂತೇಳಿ ಅವ ಏನ ಕಮ್ಮಿ ಅಂತ ತಿಳ್ಕೊಬೇಡ್ರಿ ನೀವು. ಅವ್ಗೆ ಎಳ್ಳು ಕಾಳಷ್ಟು ಮನಸ್ಸಿಲ್ಲ. ನನಗೆ ಏನು ಕೊಡೋದು ಅವ್ನ ಮನಸ್ಸಿಲ್ಲ, ಗೊತ್ತೈತಿ? ಸುಮ್ನಿರ್ರಿ. ಏಂತ ಹಂಗದಾಳ ಆಕೆ. ಆಮೇಲೆ ಏನೇನು ಊದ್ತಾಳ ಏನ. ಈಗೇನ ಹಿಂಗೈತಿ, ನಾಳೆ ಬರೋದನ್ನು ಬಿಡಿಸಿದ್ರೆ ನಮ್ಮಪ್ಪ ನಮ್ಮವ್ ಇರತ್ತನ ರೀ ತವ್ರ ಮನಿ. ಆಮೇಲೆ ತವ್ರ ಮನಿ ಐತೆ ನಂಗೆ. ಅದೇ ನಮ್ಮ ಕಡೆ 4 ರೊಕ್ಕ ಇದ್ವು ಅಂದ್ರೆ ನಾವೇ ಏನಾರ ಮಾಡ್ಕೋತೀವಿ. ಇವನ್ ಕಡೆ ಯಾಕೆ ಕೇಳಾಕತಿ? ಅರ್ಧ ಕೊಡ್ಲಿ ಬಿಡ್ರಿ ಆಸ್ತಿ. ಯಾಕ ಇವ್ರಪ್ಪಂದನ ಏನ ಕಸ್ತೂರಿ ಅಪ್ಪಂದ ಅದ? ನಮ್ಮಪ್ಪ ದುಡ್ದಿದ್ದದ. ನಮ್ಮಪ್ಪ ದುಡ್ದ ಮಗಳಿಗೆ ಅಂತ ಮಾಡ್ತಾ ಅದಾನ. ನೀವು ಸ್ವಲ್ಪ ಸುಮ್ಮನಿರ್ರಿ. ಎಲ್ಲಾರ್ಗಿ ಒಂದು ಅದೃಷ್ಟ ಅಂತ ಇರ್ತದಂತ. ದೇವ್ರ ಅದು ಯಾವಾಗ ನನಗೆ ಕೊಡ್ತಾನೆ ಏನ? ಕೊಡಲ್ಲ ಬಿಡು, ಮುಗದೆ ಹೋತಲ್ಲ. ಇನ್ನೇನು ಊರ್ ಬಾ ಅಂತತಿ, ಊರ್ ಹೋಗಂತತಿ, ಕಾಡ್ ಬಾ ಅಂತತಿ. ಇನ್ನೇನ್ ಸಿಗ್ತತಿ ಅದೃಷ್ಟ? ಎಲ್ಲ ನನ್ನ ಹಣೆ ಬಾರ. ಏನ್ ಮಾಡಕ್ಕಾಕತಿ? ಏನಾತ್ಲ ಈಕಿಗೆ ಹಿಂಗೆ ಕುದ್ರಾಡಕತ್ತಾಳ? ಏನನ್ವಾ ನನಗೇನು ಗೊತ್ತೇ? ನಾ ಮುಂಚೆ ಬಂದಿಲ್ಲನ. ಏನ್ ಹಂಗ ಬಂದಾಗಿಂದ ಹಚ್ಚೆ ಬಿಟ್ಟಾಳ ಒಟ 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 ಒಟ. ಏನಾತ ಶಾಂತ? ನೀ ಬಾಯಿ ಬಿಟ್ಟು ಹೇಳ್ಲಿಕ್ಕಂದ್ರೆ ಏನು ಗೊತ್ತಾಗುದಿಲ್ಲ. ಏನ ಇಲ್ಲಿ ಯಾರು ಏನ ದಿವ್ಯ ದೃಷ್ಟಿ ಇಟ್ಕೊಂಡು ಕುಂತಿಲ್ಲ? ಯಾರಿಗೆ 6ನೇ ಕಣ್ಣು 3ನೇ ಕಣ್ಣು ಇಲ್ಲ? ಹೇಳಿ ಏನಾತ? ಅಯ್ಯ, ಮನೆಗಿದ್ದು ಅಂತ ಅಲ್ಲಿ ಬಂಗಾರನ ಇಟ್ಕೊಂಡಿಲ್ಲ, ಇನ್ನು 6ನೇ ಕಣ್ಣು 3ನೇ ಕಣ್ಣು ಇಟ್ಕೊಳಕ್ ಹೊಂಟ್ರಿ ಇವ್ರು. ಸುಮ್ ಕುಂದ್ರಿ ಸಾಕ. ಅಲ್ಲ, ನೀವ ನೋಡಿದ್ರಿ ಕಸ್ತೂರಿಗೆ ಅವ್ರ ಅತ್ತಿ ಬಂದು ಎಟ್ಟು ಬಂಗಾರ ಕೊಟ್ಲು, ಎಟ್ಟು ಬೆಳ್ಳಿ ಕೊಟ್ಲು, ಎಂತೆಂತ ಸೀರೆ ಕೊಟ್ಲು. ನನ್ನ ಸೊಸಿ ಏನ್ ಕೊಟ್ನಿ? ಏನು ಕೊಡ್ಲಿಲ್ಲ. ಪಾಪ ನನ್ನ ಸೊಸಿ ಬಾಯಿ ಬಿಟ್ಟು ಕೇಳೂ ಇಲ್ಲ. ಹೋಗ್ಲಿ ಬಿಡ ಅಂತ ಸುಮ್ನಾತ್. ಏನು ಕೇಳಲಾರ್ದಾಗ ನಾ ಕೊಡ್ಬಾರ್ದು ಆಕಿಗೆ? ಏನು ಕೊಡ್ಲೇ ಇಲ್ಲ ಪಾಪ ನನ್ನ ಸೊಸಿ. ಆಕೆ ಏನಾರ ಅಲ್ಲ ಅತ್ತಿ ನನಗೇನು ಕೊಡ್ಲಿಲ್ಲಲ್ಲ ಅಂದಿದ್ರ ನಾ ಏನ್ ಹೇಳ್ಬೇಕಿತ್ತು? ಅದಕ್ಕೆ ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕಾ? ಎಲ್ಲ ಬಂಗಾರ ಮಗಳಿಗೆ ಹೇರ್ಸ್ ಕಳ್ಸಿದ್ರಲ್ಲ. ಹೇರ್ಸ್ ಕಳ್ಸಿದ್ರೆ ಮತ್ತೆ ನನ್ನ ಮಗಳಿಗೆ ಏನಾರ ಕೊಡ್ಬೇಕಿತ್ತ? ಇಲ್ಲ, ಅದಕ್ಕೆ ಕೊಟ್ಟೇನ್ ಬಿಡು. ಅದನ್ನೇನು ಹೇಳ್ತೀನಿ, ನಾ ಮಾಡಿಸ್ಕೊಳ್ಬೇಕಾರ ನನ್ನ ಮಗಳಿಗೆ ಅನ್ಕೊಂಡ ನಾ ಮಾಡಿಸಿದ್ದೆ. ಏನ್ ನಿಮಗೆ ಕೊಡಕ್ ಮಾಡ್ಸೇನಂತ ಮಾಡಿದ್ರ ನೀವು? ಬೇಯಿಸಿದಿರ ನೀವು? ನಿಮ್ಗೆ ಯಾಕೆ ಕೊಡ್ಬೇಕು? ಹೊಟ್ಟೆ ಹುಟ್ಟಿದ ಮಗಳಿಗೆ ಬಿಟ್ಟು ಹೊರಗಿನ ತಂದು ಮುಳುಗ್ ಕೊಡ್ಬೇಕನ? ನಿಮ್ಮ ಅವ್ನ ದಿಸ್ವಾಲ್ ಏರ್ ಬೇಡ ಅಂದ್ರೆ ಎಲ್ಲ ಅವುಗಳು ಅವ್ರವ್ರ ಮಕ್ಕಳಿಗೆ ಕೊಟ್ಟು ಕಳಿಸ್ಬೇಕು ಗಂಡನ ಮನೆಗೆ ಅಷ್ಟೇ. ಹೌದನ? ಹಾಗಾದ್ರೆ ಈಗ ನಾನು ನನ್ನ ಮಗಳಿಗೆ ಕೊಟ್ಟರೆ ನಡೀತಿತ್ತೇನ ಸೊಸಿ ಕೊಡ್ಲಾರ್ದ? ಅದ್ಯಾಕ? ಆಕಿಗೆ ಐತಲ್ಲ ಬೇಕಾದಟ್ಟ. ಇದಂತಾರ ಅದಂತಾರ ಅಲ್ಲ. ನಾನೇನ್ ಕೊಡುದಿಲ್ಲ. ಯಾಕಂದ್ರೆ ನನಗೆ ನನ್ನ ಸೊಸಿ ಅದಾಳ, ರೊಟ್ಟಿ ಮಾಡಿ ಕೈಯಾಗ ಕೊಡ್ತಾಳ, ಆಕಿಗೆ ಕೊಡ್ಬೇಕು ನಾನು. ಯವ್ವ ಹೋಗ್ಲಿ ಬಿಡ, ಯಾಕಂಗ್ ಜಗಳ ಮಾಡ್ತಿ? ಆಗಿದ್ದಾಗೋತ. ಈರಮ್ಮನ ನಾ ತಲೆ ಕೆಡ್ಸ್ಕೊಂಡಿಲ್ಲತ್ತಿ. ನನಗೇನು ಗೊತ್ತಿಲ್ಲನ ನಿಮ್ಮ ಅವಂದ ನಿಮ್ಮ ಅತ್ತಿದ ಅನ್ಲಿಲ್ಲನ. ಬಿಡು ಹೋಲಿ, ಯಾಕೆ ತಲೆ ಕೆಡ್ಸ್ಕೊತಿ? ಹಂಗಾರೆ ಬಾರಿ ಚಾಡನ ಮಾತಾಡ್ಯಾರ ಇವ್ರು. ಮಾತಾಡ್ತಾರ. ಕೂರಿ ಗಟ್ಲೆ ಆಸ್ತಿ ಕೊಳಾಕತ್ತಲ್ಲ ಮತ್ತೆ ನಿಮ್ದು. ಮಾತಾಡ್ಲಾರ್ದು ಇನ್ನೇನ್ ಮಾಡ್ತೇವೆ? ಅಲ್ಲೇನ್ ಕಾರ್ಯ ಮಾಡಕ್ ಹೋಗಿದ್ರೆ ನಮ್ದು ನನ್ನ ಮಗಳದ ಚಾಡ ಆಡ್ಕೊಳಕ್ ಹೋಗಿದ್ರೆ ಬಿಡಾಡ್ಯಾರ. ಅವರು ಪಾಪ ಚಲೋ ಮಂದಿ ಏನು ಕೇಳಿಲ್ಲ ಹೇಳಿಲ್ಲ. ಯಾಕೆ ಹಂಗ ಅಂತೇಳಿ ಸುಮ್ಮನೆ ಯಾಕೆ ಅವ್ರಿಗೆ ಒಂದು ಕಟ್ಕೋತೀರಿ? ಸುಮ್ಮನಿರ್ರಿ. ನಮ್ಮ ಅಣ್ಣ ಅತ್ತಿಗೆಮ್ಮ ಅವ್ರು ಯಾವತ್ತೂ ನೀ ಕೊಡ್ಲಿಲ್ಲ ಬಿಡ್ಲಿಲ್ಲ ಅನ್ನಂಗೆ ಇಲ್ಲ ಅವ್ರು. ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಇಲ್ಲಿ ಏನೈತಿ ಏನಿಲ್ಲ ಅಂತೇಳಿ. ನಾನು ಅದರಿಂದ ಹೇಳತ್ತೀನಿ, ಅದನ್ನ ಸುಮ್ಮನಾಗಿ ಹೋಗ್ಲಿ. ನಿಮ್ದು ಹಂಗ ಹೆಣ್ಮಕ್ಳದ್ದು ಇದ್ದಿದ್ದ ಬಿಡು. ಸರಿ, ನಾ ಒಂಚೂರು ಹೊರಗೆ ಕೆಲಸ ಐತೆ, ಹೋಗಿ ಬರ್ತಾನೆ. ಗಂಡವ್ ನೋಡಿದ್ರೆ ಹಂಗ, ಅತ್ತಿ ನೋಡಿದ್ರೆ ಹಿಂಗ. ಎಲ್ಲೆಂತ ಬಡದಾಡ್ಬೇಕು, ಏನಂತ ಬಡದಾಡ್ಬೇಕು? ನನ್ನದು ಒಂದು ಜಲಮ ಸಾಕಾಗಿ ಹೋಗ್ಯತದ. ಮನುಷ್ಯ ತಮಗೆ ತಿಳಿಲಿಕ್ಕಂದ್ರೆ ತಿಳಿದವ್ರ ಮಾತ್ರ ಕೇಳ್ಬೇಕಂತ. ನಮ್ಮ ಮನ್ಯಾಗ ಅದೆಲ್ಲ ಏನಿಲ್ಲ. ತನಗೆ ತಿಳಿದಂಗೆ ಮಾಡೋದು. ಮನೆಯ ಮಂದಿ ಅದಾರ ಅನ್ಕೊಂಡಾರೋ ಬಿಟ್ಟಾರೋ ಏನೆಲ್ಲಾರ ಹಾಳಾಗೋಗ್ಯಾವ ಅಂತ ತಿಳ್ಕೊಂಡಾರ, ದೇವರಿಗೆ ಗೊತ್ತು. ಶಾಂತಕ ಗೌಡ್ರಿ ಏನದು? ನಮ್ನಿ ಒಟ ಅನ್ಕೊಂತ ಹೋದ್ರಲ್ಲ, ಯಾಕ? ಏನಾಯ್ತ ಶಾಂತಕ? ಏನ್ ಜಗಳ ಪಗಳ ಮಾಡ್ಕೊಂಡ್ರನ? ಬಂದ್ ನೋಡು ಈಕಿಗೆ ಹೇಳು. ಇಲ್ಲ ಮನೆಗೆ ಏನ್ ನಡೀತಿತ್ತು ಎಲ್ಲ ಆಕಿಗೆ ಹೇಳು, ವರದಿ ಒಪ್ಪಸು. ಈಕೆ ನೀ ನಮ್ಮ ಮನೆಯಕ್ಕೆ ಎನ್ಲೇ ನಿನ್ ಮುಂದೆ ಹೇಳಕ? ಸಂಸಾರ ಗುಟ್ಟು ವ್ಯಾಧಿ ರಟ್ ಅಂತಾರ, 108 ಇರ್ತಾವ. ಅದ್ಯಾಕೆ ನಿನ್ ಮುಂದೆ ಹೇಳ್ಬೇಕು? ಪುಣ್ಯಾತ್ ಗಿತ್ತಿ ಯಮ್ಮ, ನಾ ಹಂಗಲ್ಲ ಕೇಳಿದ್ದ. ಯಾಕ ಗೌಡ್ರು ಸ್ವಲ್ಪ ಸಿಟ್ಟಾಗಿದ್ರಲ್ಲ ಗರಮ್ಮಗೆ, ಅದಕ್ಕೆ ಕೇಳಿದೇವ. ಹೋಲ್ಬಿಡ ಪುಣ್ಯಾತ್ ಗಿತ್ತಿ, ಏನ್ರ ಕೇಳತ್ಲೆ ಒದರ್ತೀನಿ ನೀನು. ಯಾಕೆ ನಿಮ್ ತೊಳ್ದಂಗೆ ಮಾಡ್ಕೊರತ್ತ, ನಮಗೆ ಎದಕ್ಕೆ ಬೇಕಾಗೈತಿ? ಶಾಂತಕ್ಕ ಕಾರ್ಯ ಹೆಂಗಾತವ? ಚಲೋ ಆತವ ಕಾರ್ಯ ಬಾ ಚಲೋ ಆತ. ಬೇಕಂದಾಗ ನಮ್ಮ ಅಣ್ಣ ಭಾರಿ ಜೋರು ತಯಾರಿ ಮಾಡಿದ್ದ ಬಿಡ. ಮಸ್ತ್ ಮಾಡಿದ್ದ, ಅದನ್ನೆಲ್ಲ ಚಂದ ಮಾಡಿದ್ದ. ನೋಡಿದ್ವಿ, ಖುಷಿ ಆತ. ಪರಕ್ ಸಿಕ್ಲ. ಆಕೆ ಏನ ಒಂದ್ ಯಾವ್ದಾರ ಗಂಡಿದ್ರು ನೋಡ್ರಿ ಅಂತ ಹೇಳಿಲ್ಲ ಅಂತಲ್ಲ ನಿಮ್ಮ ಅಣ್ಣಗೆ.
ಗಂಡಲ್ಲ ಲೇಗಿರ್ಜಿ ಹೆಣ್ಣ. ಶಾಂತಕ್ಕ ಯಾವ ಲೋಕದಾಗದಿ? ಗಂಡು ಆಕಿಗಿರೋದು ಹೆಣ್ಮಗಳು. ಅಯ್ಯ ದೇವ್ರೆ, ಹೌದಲ್ಲ? ಇಲ್ಲವ ನಾನು ಒಂದು ಸ್ವಲ್ಪ ಮನ್ಯಾಗ ಒದರಾಡಿದ್ನಲ್ಲ, ಈ ಮಾತಾಡತ್ತೀನಿ ನಂಗೆ ಲಕ್ಷ್ಯ ಆಗೋಲ್ತು. ಅದಕ್ಕೆ ಹೇಳೋದು ಸಮಾಧಾನಾಗಿರು. ಒದರಾಡಿ ನೋಡು, ಆಮೇಲೆ BP ಹೈ ಆಗಿ ಡಮ್ ಮಂದಿ. ಮತ್ತೆ ವಯಸ್ಸಾದಾರ ಆರಾಮದಾರ, ಇನ್ನು ವಯಸ್ಸಿನ್ನು ಪೂರ ಆಗಿಲ್ಲ. ನಾ ಯಾಕೆ ಏನಕತ್ ನನಗೆ? ನಿನಗೆ ಅದ ಬೇಕಾಗೈತಿ ಯಾವಾಗ ಈಗ ಸಾಯ್ತಾಳ ಅಂತೇಳಿ. ನಿನ್ನೆ ಮತ್ತೆ ನಿಮ್ಮವ್ವ ಅನ್ನಕತ್ತಿದ್ಲಲ್ಲ, ನನ್ನ ಮಗಳಿಗೆ ಗೊತ್ತಾಗಂಗಿಲ್ರಿ, ಆದರೂ ಬಾಳೆ ಮಾಡ್ಕೊಂಡು ಚಂದಾಗಿ ಹೋತು. ನನ್ನ ಮಗಳು ಹೌದು ಅನ್ನಿಸ್ಕೊತು, ಅಣ್ಣನ ಮಗಳನ್ನ ತೊಗೊಂಡು ಚಂದಾಗಿ ನೋಡ್ಕೊಳಕತ್ತಾಳ ಸೊಸಿಯಾಗಿ ಅಂತೇಳಿ. ಭಾಳ ನಿಮ್ಮವ್ವ ಹೊಗಳೋದು ಏನು. ಆಮೇಲೆ ಎದ್ರಾಗೂ ಆಶೆನೇ ಇಲ್ಲ ನಂಗೆ ಮಾತಾಡ್ತಾಳೆ ನಿಮ್ಮವ್ವ. ಅಲ್ಲಿ ನಾನು ಮಾತಾಡ್ಸಕತ್ತೀನಿ, ಒಂದು ಮಾತು ಕೇಳ್ತತಿ, ಒಂದು ಮಾತು ಕೇಳೋದಿಲ್ಲ ಅಂತಾಳೆ. ನಾಟಕ ನನ್ನ ಕುಟಿ ಯಾಕೆ ಮಾತಾಡ್ಬೇಕು ಅಂತ ನಿಮ್ಮವ್ವಂದು ನಾಟಕ ಪಾಠಕ ಮಾಡೋದು ನಮ್ಮವ್ವ ಗೊತ್ತಿಲ್ರಿ. ಇನ್ನು ನಿಮಗೆ ಗೊತ್ತಿದ್ದಿತ್ತು ನೋಡ್ರಿ, ಮಾಡಿದ್ರಲ್ಲ ಒಮ್ಮೆ ತಾಯಿ ಮಗಳು ಸೇರಿ ನಾಟಕನ. ಅಯ್ಯೇ, ನಾಟಕ ಕಂಪ್ನಿ ಬಿಟ್ಟಿದ್ರೆ ಅದು 8 ಮಂದಿ ಕೂಡಿ ಓಡಿ ನೋಡಿ ಏನೇನಕ್ಕಿತ್ತ ಏನ ಬಿಡತ್ತ ಬಾರಿ. ಅಂದಂಗೆ ಕಸ್ತೂರಿ, ನಿಮ್ಮ ಅಣ್ಣ ಅತ್ತಿಗೆಮ್ಮ ಏನು ಕೊಟ್ರವ? ಸೀರೆ ತೊಗೊಂಬಂದಾರ್ರಿ, ಕಾಲಾನ್ ಚೈನ ಸೀರೆ ತೊಗೊಂಬಂದಿದ್ರು. ಇರಲಿ, ಅವ್ರು ಏನು ಕೊಟ್ರು ಏನು ಬಿಟ್ರು ನಾ ಯಾಕೆ ತಲೆ ಕೆಡ್ಸ್ಕೊಲಿರಿ. ಕೊಡಲಿಲ್ಲ ಅಂದರೂ ಬೇಡ, ಕೊಟ್ಟರು ಬೇಡ, ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ದೇವ್ರು ನಾನು ಕೇಳೋಂಗಿಟ್ಟೇ ಇಲ್ಲ. ಆಗ್ಲವ ನಿನ್ನ ಹೊಟ್ಟೆ ತಣ್ಣಗಿರಲಿ. ಎಲ್ಲ ತವ್ರ ಮನೆಗಿಂತ ಹೆಣ್ಮಕ್ಳಿದ್ರೆ ಮುಗಿಯಿತು ಸಾಕು. ಗಂಡ ಎತ್ತಾರ ಖುಷಿಯಾಗಿರ್ತಾರೆ. ಆಗಲಿ ಒಟ್ಟು ನೀ ಆರಾಮಿದೆಯಲ್ಲ ಅಷ್ಟೇ ಸಾಕು. ನೀನು ಕೇಳೋಂಗಿಡದ ಬೇಡವಾದ ದೇವ್ರು ನಿಂಗೆಲ್ಲ ಕೊಡಲಿ. ಬಾರಾಗಿರ್ಜಿ ಕುಂದರೆ ಒಟ್ಟು ಚಾ ಮಾಡ್ಕೊಂಬರ್ತೀನಿ. ನೀವೇ ಬೇಕು ಬಂದಿದ್ದೆ ಅಂದ್ರೆ ಬೇಸಕ್ಕಿತ್ತು ಬಿಡ್ಲೆ, ನೀವು ಬರಲಿಲ್ಲ ನೋಡು. ಇರ್ಲಿ ಬಿಡ ಶಾಂತಕ್ಕ, ಹೋಗಿ ಬರ್ರಿ. ನಾವಿಲ್ಲಿ ಮನೆ ಅಂತೇಳಿ ಹಂಗೆ ಕುಂತಿದ್ವಿ ಮಾತಾಡ್ಕೊಂತ. ಆ ಗುಡಪ್ಪನವ್ರ ಮನೆಗೆ ಬೇಕಲ್ಲಾಗ ಅದು ಎಂಥದ ರೊಕ್ಕದ ಫೋನ್ ಹಚ್ಚಾಕ ₹1 ರೊಕ್ಕ ಹಾಕಿ ಫೋನ್ ಹಚ್ಚೋ ಡಬ್ಬಿದು ಅದನ್ನು ಹಾಕ್ಸಾರವ. ಯಾರ ಫೋನ್ ಇಲ್ದ ತುರ್ತು ಫೋನ್ ಹಚ್ಬೇಕಪ್ಪ, ನಂಬರ್ ಐತಿಪ್ಪ ಅಂದ್ರೆ ಕೈಯಾಗ ₹1 ₹2 ಇತ್ತಂದ್ರೆ ಹೋಗಿ ಮಾತಾಡ್ಬೋದು. ₹1 1 ಮಿನಿಟ್ ಮಾತಾಡ್ಬೋದು, ಎಟ್ಟಾರ ಮಾತಾಡ. ಹೌದಾ, ಬೇಷ್ ಆತ್ ಬಿಡ. ಈಗೆಲ್ಲ ಏನವ ಸಿಟಿಯಾಗಿ ನಿನ್ನೆ ಬಂದಾವಂತ, ಮತ್ತು ಇವರು ಮಾಡಾಕತ್ತಾರಷ್ಟ, ಮತ್ತೇನೈತಿ. ಆದರೂ ಸಿಟಿಯಾಗ ಜಗ್ಗ ಥರ ಬಂದವು ಏನೇನು ಮಾರಕ್ಕೆ. ಅವು ಏನದ ಹ್ಯಾಂಡ್ ಫೋನ್ ಅಂತ, ಕೈಯಾನ ಫೋನ್ ಅಂತ, ಕಾಲನ್ ಫೋನ್ ಅಂತ, ಅಲ್ಲಿ ನೀರು ಇಲ್ಲಿ ನೀರು ಅಂತೇಳಿ 1 2. ನಿನ್ನ ಮಗ ಬರಲಿಲ್ಲ ಶಾಂತಕ್ಕ? ಅವಂಗ ಅಲ್ಲಿನ ಕೆಲಸ ಇತ್ತಂತ, ಆಮೇಲೆ ಮಗನ ಬಿಟ್ಟು ಬರಕ್ಕೆ ಮನಸ್ಸಿಲ್ಲ, ಹಂಗಾಗಿ ಮಗಳ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಇನ್ನೊಂದು ಏನಂತ ಅಂತಂದ್ರೆ ಅವ ಅಲ್ಲಿಂದನೇ ಕೆಲ್ಸಕ್ಕೆ ಹೋಗ್ಕಾನಂತ. ಆಯ್ತು ತಗೋಪ್ಪ ಹೋಗು, ನೀ ಬಾಳಿ ಬಿಡು ಹೊತ್ನಾಗ ಆಕಿನ ಕರ್ಕೊಂಬಂದ್ಬಿಟ್ಟು ಹೋಗು ಅಂದೆ. ಮತ್ತು ನಾನು ಆಯ್ತು ಶಾಂತಕ್ಕ, ನೀನು ಚಾಗಿ ಏನು ಬೇಡ, ನಾನು ಹೋಗ್ತೇನೆ ಮನೆ ಕಡೆ ಕೆಲಸದವು. ನಾನಂಗಾರೆ ನೀವು ಬಂದಿರೋ ಸುದ್ದಿ ಗೊತ್ತಾತಲ್ಲ, ಸೀದಾ ಇಲ್ಲಿಗೆ ಬಂದೆ. ಹೌದು, ನಿಮ್ಮ ಮೊಮ್ಮಗೆ ಏನಿಟ್ಟು ಹೆಸರು? ಗಣೇಶ ಅಂತೇಳಿ ಚಂದಿತ್ತಲ್ಲ ಹೆಸರು. ಗಣಪತಿ ವಿದ್ಯೆ ವಿನಾಯಕ. ಮಸ್ತ್ ಐತಿ ಬಿಡ ಹೆಸರು ಗಣೇಶ, ಭಾರಿ ಅಗದಿ ಚಲೋ ಐತಿ ಹೆಸರು. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ, ದುಡಿಯವ ನಾನು ಮುಕ್ಕಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೆ, ಅದನ್ನಾರ ಕಟ್ಟಿ ಹಿಡ್ಕೊಂಡ್ ಬಂದಿದ್ದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲ ಅಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ಮತ್ತ ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಇಂಥದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ, ಅದನ್ನಾರ ತೊಗೊಂಬಂದ್ ಅಂದ್ರೆ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದ್ವಿ ಮಾಡಿಬಿಟ್ರೆ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ, ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ,
ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್ ಆ ಲ್ಯಾಪ್ಟಾಪ್ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ ಅದಕ್ಕೆ ಕೇಳಿದೆ ಏನಪ್ಪ ಏನ್ ಸಮಾಚಾರ ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀನ ಅಂತ ಅಷ್ಟೇ ಮತ್ತೇನಿಲ್ಲ ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ ಮತ್ತೆ ಅದಕ್ಕೇನಿಲ್ಲ ನೋಡೋಣಂತ ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು ಮದುವೆ ಮಾಡೋಣಂತ ಬೇಕಾರ ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನು ಕೇಳ್ಬೇಕಾ ನಾನಲ್ಲ ಈಗ ಕೇಳಿದ್ದೆ ಅದ ಉಪ್ಪು ನೀರು ಹಾಕಿ ಉರಿದೈತಿ ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ ಸುಮ್ ಕುಂದ್ರ ಅಷ್ಟೇ